ನೋಡಿ, ಮಕರ ರಾಶಿಯವರಿಗೆ ಯಾರಿಗೆ ದ್ವಿತೀಯದಲ್ಲಿ ಶನಿ ಇದ್ದರೆ ಅವರಿಗೆ ಕುಟುಂಬ ಸುಖವನ್ನು ಅನುಭವಿಸಲಾರನು. ನೋಡಿ, 7.5 ಇವಾಗ ಅಂತ್ಯ ಭಾಗದಲ್ಲಿ ಇದ್ದೀರ ಮಕರ ರಾಶಿಯವರು. ಆದರೆ ದ್ವಿತೀಯದಲ್ಲಿ ಶನಿ ಬಂದಾಗ ಹಲ್ಲು ಕಡಿತಕ್ಕಂಥದ್ದು, ಕೋಪ ಜಾಸ್ತಿ ಉಂಟಾಗ್ತಕ್ಕಂಥದ್ದು, ಕುಟುಂಬದ ಜೊತೆ ಮನಸ್ತಾಪ, ಇಲ್ಲ ಓದ್ತಕ್ಕಂಥ ಮಕ್ಕಳು ಹಾಸ್ಟ್ಲಿಗೆ ಹೋಗೋದು, ಇಲ್ಲ ಕುಟುಂಬದಿಂದ ಯಾವುದೋ ಉದ್ಯೋಗ ನಿಮಿತ್ತ ದೂರ ಇರ್ತಕ್ಕಂಥದ್ದು ಆಗತ್ತೆ. ನಂತರ ಮನಸ್ತಾಪ ಅಂತ ಹೇಳ್ತಾರೆ. ನೋಡಿ, 7 ವರ್ಷದಲ್ಲಿ ಆ ಶನಿದೇವರು ಬಂದ ವಾಕ್ಸ್ಥಾನಕ್ಕೆ ಬಂದಾಗ ನೀವು ಸರಿಯಾಗಿ ಮಾತಾಡಿದ್ರು ಮುಂದ್ಗಡೆ ಇರೋರು ತಪ್ಪು ತಿಳ್ಕೊತಾರಂತೆ. ಅದಕ್ಕೆ ವಾಗ್ದೋಷ ಅಂತ ಕರೀತಾರೆ. ಹಾಗಾಗಿ ಸ್ವಲ್ಪ ಮಾತಿನಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು ಮಕರ ರಾಶಿಯವರು. ನೋಡಿ, ಹೊಸದಾಗಿ ಮದುವೆ ಆಗ್ತಕ್ಕಂಥ ಹೊಸ ಮದುವೆ ಉಂಟಾಗ್ತಕ್ಕಂಥದ್ದು, ಆದರೆ ಷಷ್ಠ ಸ್ಥಾನದಲ್ಲಿ ಇರ್ತಕ್ಕಂಥದ್ದಾದ್ದರಿಂದ ಒಂದು ಸ್ವಲ್ಪ ವಿಶೇಷವಾಗಿ ಮದುವೆ ಯಾರಿಗಿರುತ್ತೋ ಅವ್ರ ಮದುವೆ ಉಂಟಾಗ್ತಕ್ಕಂಥ ಪಂಚಮದಲ್ಲಿ ಗುರುವಿನ ಅನುಗ್ರಹದಿಂದ ಮದುವೆ ಉಂಟಾಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಮಕ್ಕಳ ಭಾಗ್ಯಕ್ಕೆ ಏನಾದರೂ ಪ್ರಯತ್ನ ಪಡ್ತಾ ಇದ್ದರೆ ಸೂಕ್ತ ಕಾಲ ಮಕರ ರಾಶಿಯವರಿಗೆ. ಅದಕ್ಕೆ ವಿಶೇಷವಾಗಿ ಏನು ಮಾಡಬೇಕಂದ್ರೆ ಶನಿ ಶಾಂತಿಯನ್ನು ಅಥವಾ ಶನಿ ಶಿಂಗನಾಪುರ ದರ್ಶನವನ್ನು ಮಾಡೋದು, ಅಥವಾ ಬನ್ನಿ ಮರಕ್ಕೆ ತುಪ್ಪದ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ ಬನ್ನಿ ಶನಿವಾರ ದಿನ. ಒಳ್ಳೆಯದುಂಟಾಗತ್ತೆ ಮಕರ ರಾಶಿಯವರಿಗೆ.